ಮೌನಾರ್ಥ ಕಾರ್ಯಕ್ರಮವನ್ನ ಅವ್ರು ಬಿಟ್ಟು ಇವ್ರು ಬಿಟ್ಟು ಸಿಎಂ ಯಾರು ಅನ್ನೋ ಮಾತಿಂದ ಪ್ರಾರಂಭ ಮಾಡಿದ್ವಿ. ಇವತ್ತು ಅವರು ಅಲ್ಲ ಇವರು ಅಲ್ಲ ನಾನೇ ಸಿಎಂ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿಕೆ ಕೊಟ್ಟ ತಕ್ಷಣ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದ್ದ ಈ ಮುಖ್ಯಮಂತ್ರಿಯ ಕುರ್ಚಿಯ ಆಟ ನಿಂತು ಹೋಯ್ತಾ ಅನ್ನೋ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇಲ್ಲ. ಮುಖ್ಯಮಂತ್ರಿಗಳ ಹೇಳಿಕೆ ಬೆನ್ನಲ್ಲೂ ಕೂಡ ಕೈಪಾಳ್ಯದಲ್ಲಿ 17 ವರ್ಸಸ್ 9 17 ವರ್ಸಸ್ 9 ಆಟ ನಡೀತಾ ಇದೆ. ಏನಿದು 17 ವರ್ಸಸ್ 9? ಈ ಸಿಎಂ ಕುರ್ಚಿಯ ಸುತ್ತಕ್ಕೂ ನಡೀತಿರುವ ಬೆಳವಣಿಗೆಗೂ ಈ 17-9 ಸಂಖ್ಯೆಗೂ ಏನ್ ಸಂಬಂಧ? ಇದನ್ನ ಚರ್ಚೆಯ ಭಾಗದಲ್ಲಿ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ. ಚರ್ಚೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಸಿಎಂ ಕುರ್ಚಿ ಹೇಳಿಕೆಗೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಕಾಂಗ್ರೆಸ್ ಪಕ್ಷದ ಒಳಗೆ ಇರುವ ನಾಯಕರು ಬ್ಯಾಕ್ ಟು ಬ್ಯಾಕ್ ನಾನು ಸಿಎಂ ಅನ್ನೋ ಹೇಳಿಕೆಗೆ ಕಂಗಾಲಾದ್ರ ಸಿದ್ದರಾಮಯ್ಯನವರು. ಯಾಕೆ ಹಂಗ ಅನ್ನಿಸ್ತಿದೆ ನಮ್ಗೆ? ನಾನೇ ಸಿಎಂ ಅಂತ ಹೇಳಿ ಸಾರಿ ಹೇಳಿಬಿಟ್ರು ಇವತ್ತು ಸಿದ್ದರಾಮಯ್ಯನವರು. ಬರೀ ಬಾಯಲ್ಲಿ ಹೇಳಿದ ಹೇಳಿಕೆ ಸಾಲದು ಅಂತ ಟ್ವಿಟ್ಟರ್ನಲ್ಲೂ ಪೋಸ್ಟ್ ಅಪ್ಪ. ಈ ಸಿಎಂ ಅಫಿಷಿಯಲ್ ಅಂದ್ರೆ ಸಿಎಂ ಆಫ್ ಕರ್ನಾಟಕ ಅಫಿಷಿಯಲ್ ಪೇಜು, ಸಿದ್ದರಾಮಯ್ಯನವರ ವೈಯಕ್ತಿಕ ಪೇಜು, ಎರಡರಲ್ಲೂ ಪೋಸ್ಟು ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿ. ಒಂದ್ ಕಡೆ ಹೈಕಮಾಂಡ್ ಕೈ ಸೇರಿದೆ ದೂರು, ಈ ಕಡೆ ಅಲರ್ಟ್ ಆದ್ರ ಚೀಫ್ ಮಿನಿಸ್ಟ್ರು ಅನ್ನೋ ಅನುಮಾನ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಗಳ ನಂತರದಲ್ಲಿ ಕೊಟ್ಟ ಹೇಳಿಕೆ, ಅದರಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು ಅನ್ನೋದನ್ನ ಕೇಳಿಸ್ಕೊಳ್ಳಿ. ನಂತರದಲ್ಲಿ ಅವರ ಟ್ವಿಟ್ಟರ್ ಖಾತೆಯಿಂದ ಬಂದ ಟ್ವೀಟ್ ಕೂಡ ಇದೆ, ಅದನ್ನು ಕೂಡ ಗಮನಿಸಿ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಯಾವ ಡೌಟು ಇಲ್ಲ ನಾನೇ ಮುಂದುವರಿತೀನಿ. ಯಾವ ಡೌಟು ಇಲ್ಲ ನಾನೇ ಮುಂದುವರಿತೀನಿ. ಯಾವ ಡೌಟು ಇಲ್ಲ ನಾನೇ ಮುಂದುವರಿತೀನಿ. ಡೌಟ್ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಬಟ್ ಡೌಟ್ ಬರೋ ಹಾಗೆ ನಡ್ಕೊಳ್ತಿರೋದು ಕೂಡ ಅವರದೇ ಪಕ್ಷದ ನಾಯಕರು. ಚರ್ಚೆ ಪ್ರಾರಂಭ ಮಾಡೋಣ. ಬಿಜೆಪಿಯ ವಕ್ತಾರರಾದ ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರು ಎಸ್.ಡಿ. ವೀರಣ್ಣ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರಿದ್ದಾರೆ, ರಾಜಕೀಯ ವಿಶ್ಲೇಷಕರು ಶಂಕರ್ ಶೆಟ್ಟಿ ಸರ್ ಇದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ನಾನು ಹೇಳ್ತಿದ್ದೆ 17 ವರ್ಸಸ್ 9 ಅಂತ ಹೇಳಿ. ಏನು ಗೊತ್ತಾ, ಇಲ್ಲಿ ನೋಡಿ 15 ಜನರು ಸೈನ್ ಹಾಕಿರೋ ಒಂದು ಪತ್ರ, ಪ್ಲಸ್ ಅದಕ್ಕೆ ಒಂದು ದಿನ ಮುಂಚೆ ಇನ್ನಿಬ್ಬರು ಬರದ ಪತ್ರ. ಅಲ್ಲಿಗೆ ಎಷ್ಟಾಯಿತು? 15 + 2 17 ಜನ. ಇನ್ನೊಂದು ಕಾಪಿಯಲ್ಲಿ ಇದೆಯಪ್ಪ, ಇಲ್ಲ ಇದೆ ನೋಡಿ. ಇದರಲ್ಲಿ ಇಬ್ಬರು ಸೈನು, ಇದರಲ್ಲಿ 15 ಜನದ ಸೈನು, ಒಟ್ಟು 17 ಜನ. ಈ ಮುಖ್ಯಮಂತ್ರಿ ಚರ್ಚೆ ಯಾರೆಲ್ಲ ಮಾಡ್ತಿದ್ದಾರೆ, ಹೇಳಿಕೆ ಯಾರೆಲ್ಲ ನೀಡ್ತಿದ್ದಾರೆ, ಅವ್ರ ಬಾಯಿಗೆ ಬ್ರೇಕ್ ಹಾಕಿ ಅಂತ ಬರೆದಿರೋದು. ವರ್ಸಸ್ 9 ಏನು ಗೊತ್ತಾ, ನೆನ್ನೆ 6 ಇತ್ತು, ಇವತ್ತು 9 ಆಗಿದೆ ಪಟ್ಟಿ. ಡಿ.ಕೆ. ಶಿವಕುಮಾರ್, ಆರ್.ವಿ. ದೇಶಪಾಂಡೆ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ. ಪರಮೇಶ್ವರ್, ಎಂ.ಬಿ. ಪಾಟೀಲ್, ಬಸವರಾಜ ರಾಯರೆಡ್ಡಿ. ಸುಸ್ತಾಗ್ತಿದೆ, ಬಟ್ ಸ್ಟಿಲ್ ಶಾಮನೂರ್ ಶಿವಶಂಕರಪ್ಪ, ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಈ 9 ಜನ ಯಾರು ಗೊತ್ತಾ? ಈ 17 ಜನ ಏನು ಪತ್ರ ಬರೆದಿದ್ದಾರೆ, ಯಾರ ಮೇಲೆ ಕಂಪ್ಲೇಂಟ್ ಹೇಳಿದ್ದಾರೆ, ಅವರೇ 9 ಜನ. ಎಷ್ಟು ದಿನ ಇದು ಸಂಖ್ಯೆ ಇನ್ನೂ ಹಿಂಗೆ ಜಾಸ್ತಿ ಆಗ್ತಾ ಹೋಗುತ್ತಾ? ಎಷ್ಟು ದಿನ ಇದೆಲ್ಲ ನಡೆಯೋದು? ಈ ಮೂಡ ಪ್ರಕರಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಂಚು ಮಾಡಿ ಮನೆ ಸಿದ್ದರಾಮಯ್ಯರ ಹೆಸರನ್ನು ಎಳ್ಕೊಂಡು ಬಂದ ನಂತರ ಬೆಳೆದ ವಿದ್ಯಮಾನಗಳಲ್ಲಿ ಮಾಧ್ಯಮದವರು, ವಿಪಕ್ಷ ನಾಯಕರು ಏನು ಘಂಟಾಘೋಷವಾಗಿ ಹೇಳ್ತಾ ಇದ್ರು, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, ಸರ್ಕಾರನೇ ಬಿದ್ದೋಗುತ್ತೆ, ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ರು. ಆಗಿರ್ಬೇಕಾದ್ರೆ ಕೆಲವು ನಾಯಕರು ಆ ಥರ ಏನು ಬದಲಾವಣೆ ಆಗಲ್ಲ ಅಂತ ಹೇಳಿದ್ರೂ ಕೂಡ ಕೆಲವು ನಾಯಕರು ಹೇಳಿಕೆ ಕೊಟ್ಟರು. ಅದು ಅನಗತ್ಯವಾಗಿತ್ತು ಕೂಡ. ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಟ್ಟಿದ್ದು ಮುಖ್ಯಮಂತ್ರಿ ಬದಲಾವಣೆ ಆದರೆ ನಾನು ರೇಸಲ್ಲಿದ್ದೀನಿ ಅಂತ ಆ ಥರ ಹೇಳಿಕೆಗಳು ಅಗತ್ಯ ಇರಲಿಲ್ಲ. ಯಾಕಂದರೆ ಹೈಕಮಾಂಡು ಸ್ಪಷ್ಟ ಮಾಡಿದೆ, KPCC ಅಧ್ಯಕ್ಷರು ಖುದ್ದಾಗಿ ಹೇಳಿದ್ದಾರೆ, ಯಾರೂ ಇದ್ರ ಬಗ್ಗೆ ಚರ್ಚೆ ಮಾಡೋ ಅಗತ್ಯ ಇಲ್ಲ. ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿಗಳು, ಸರ್ಕಾರ 5 ವರ್ಷ ಇರುತ್ತೆ, ಇದು ಸ್ಪಷ್ಟವಾದ ಮಾತು. ಈಗಲೂ ಕೂಡ ಯಾವುದಾದ್ರು ಚರ್ಚೆಗಳು ಬಂದಾಗ ಯಾರು ಮಾಧ್ಯಮದವ್ರು ಕೇಳಿದಾಗ ಪ್ರತಿಕ್ರಿಯೆ ಕೊಡ್ತಾರೆ. ಸರ್, ಏನೋ ಅವ್ರು ಮುಖ್ಯಮಂತ್ರಿ ಆಯ್ತಾರಂತೆ, ಬದಲಾವಣೆ ಆಗ್ತದಂತೆ, ನೀವು ಆಕಾಂಕ್ಷಿ ಇದ್ದೀರಾ, ನನಗೆ ಅರ್ಹತೆ ಇದೆ ಅಂತ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಅರ್ಹತೆ ಇರ್ತಕ್ಕಂಥ ನಾಯಕರು 15ಕ್ಕಿಂತ ಜಾಸ್ತಿ ಜನ ಇದ್ದಾರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅರ್ಹತೆ ಇರೋರು. ಯಾಕಂದರೆ ಸೀನಿಯಾರಿಟಿ 6 ಸಲ 7 ಸಲ 8 ಸಲ MLA ಗೆದ್ದಿರೋಂಥವ್ರು, ಆ ಕ್ಷಮತೆ ಇರ್ತಕ್ಕಂಥವ್ರು, ಅನುಭವ ಇರ್ತಕ್ಕಂಥವ್ರು, ಜ್ಞಾನ ಇರ್ತಕ್ಕಂಥವ್ರು, ಅಂಥವ್ರು ಭಾಳ ಜನ ಇದ್ದಾರೆ. ಸೊ ಕಾಂಗ್ರೆಸ್ ಒಂಥರ ಸಾಗರ, ನಾಯಕರು 1000 ನಾಯಕರ ಪಕ್ಷ ಅಂದ್ರೆ ಕಾಂಗ್ರೆಸ್. ಎಷ್ಟು ಜನ ಅಂದ್ರಿ ಅರ್ಹತೆ ಇರೋರು? 15ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ನೀವು 15 ಅಂದ್ರಿ. ನೆನ್ನೆ ಪಾಪ ಅವರು ಯಾರವರು ಶಿವಗಂಗಾ ಬಸವರಾಜು 36 ಜನ ಅಂದಿದ್ರು. ನಾನು ಹೇಳ್ತಾ ಇರೋದು, ನನ್ನ ಕಣ್ಣಿಗೆ 6 ಸಲ 7 ಸಲ 8 ಸಲ MLA ಆದಂಥವ್ರು ಸೀನಿಯರ್ಗಳು, ಅರ್ಹತೆ ಇರೋರು ತುಂಬ ಜನ ಇದ್ದಾರೆ. ಅದಕ್ಕಿಂತ ಜಾಸ್ತಿ ಜನ ಈಗ ಹೊಸಬ್ರು ಕೂಡ ಆದರೂ ಆಗ್ಬೋದು, ಅದರೊಳಗೆ ಏನು ಅಭ್ಯಂತರ ಇಲ್ಲ. ಆದರೆ
ಇವಾಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಆ ಚರ್ಚೆ ಅನವಶ್ಯಕ. ಆಮೇಲೆ ಬಿಜೆಪಿ ನಾಯಕರು JDS ನಾಯಕರು ಏನು ಸಂಚು ಮಾಡಿದ್ದಾರೆ, ಇದೇನೋ ಮೂಢ ಪ್ರಕರಣದಲ್ಲಿ ಏನೋ ಆಗುತ್ತೆ ಅಂತ, ಅದೆಲ್ಲ ಸುಳ್ಳು. ಅದು ಏನು ಷಡ್ಯಂತ್ರ ಪಲ್ಸಲ್ಲ. ಇಲ್ಲ ಹೌದು ಬಿಡಿ, ಆಮೇಲೆ ಬರೋಣ. ಬಟ್ ನಿಮ್ ಪಕ್ಷದವರಿಗೆ ಖಾತ್ರಿ ಇದೆಯಾ ಏನು ಆಗಲ್ಲ ಮೂಡಾದಲ್ಲಿ ಅಂತ? ಹೌದು, ಯಾಕೆ ಸರ್ ಹಿಂಗೆ ಒಬ್ರು ಮುಖ್ಯಮಂತ್ರಿ ಇನ್ನೇನು ಇಳದೇ ಬಿಡ್ತಾರೆ ಕುರ್ಚಿಯಿಂದ ಸಿದ್ದರಾಮಯ್ಯನವರು ಅನ್ನೋ ತರದಲ್ಲಿ, ಖಾಲಿ ಆದ ತಕ್ಷಣ ನಂದು ಒಂದಿರ್ಲಿ ಅಂತ ಖರ್ಚು ಯಾಕೆ ಹಾಕ್ತಿದ್ದಾರೆ? ನಿಮ್ ರಾಹುಲ್ ಗಾಂಧಿ ಅವರ ಪ್ರಕರಣ ಆದ ಮೇಲೆ, ನಿಮ್ ಪಕ್ಷದವರಿಗೆ ಇದನ್ನು ಯಾಕೆ ಈ ತರ ಆಗ್ತದೆ ಅಂದ್ರೆ, ರಾಹುಲ್ ಗಾಂಧಿ ಅವರ ಪ್ರಕರಣ ಆದ ಮೇಲೆ ರಾಹುಲ್ ಗಾಂಧಿ ಅವರು ಮೋದಿ ಸರ್ನೇಮ್ ಇಟ್ಕೊಂಡಿರೋ ಕಳ್ಳರು ಅಂತ ಹೇಳ್ಬಿಟ್ರಲ್ಲ, ಅವ್ರು ಹೇಳಿದ್ರು ಆಕ್ಚುಲಿ ಲಲಿತ್ ಮೋದಿ ನೀರವ್ ಮೋದಿಗೆ, ನರೇಂದ್ರ ಮೋದಿಗೂ ಅಲ್ಲ. ಇದೇನಾಗೋಯ್ತು ಅಂದ್ರೆ, ಇನ್ನೊಬ್ಬ ಯಾರೋ 4ನೇ ಮೋದಿ ಒಬ್ರು ಹೋಗ್ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ದೂರು ಕೊಟ್ಟು ಅದು ಕೇಸ್ ಆಗಿ ಜಡ್ಜು 2 ವರ್ಷ ಕನ್ವಿಕ್ಷನ್ ಮಾಡಿ ರಾತ್ರೋರಾತ್ರಿ ಅವ್ರ ಮೇಲೆ ಡಿಸ್ಕ್ವಾಲಿಫಿಕೇಶನ್ ಮಾಡಿ ಅವ್ರನ್ನ ಮನೆನೂ ಖಾಲಿ ಮಾಡಿಸ್ಬಿಟ್ರು. ಈ ಸಂಚಿದೆಯಲ್ಲ, ಸುಪ್ರೀಂ ಕೋರ್ಟ್ ಅದನ್ನ ತೆಗೆದಾಕ್ತು ಬಿಡಿ. ಈ ಸಂಚಿದೆಯಲ್ಲ, ಈ ತರ ಸಂಚು ಬಿಜೆಪಿ JDS ಮಾಡೋರು ನಿಸ್ಸೀಬರಿದ್ದಾರೆ. ಆ ಥರ ಆಗಬಹುದು, ಆ ಥರ ಕರ್ನಾಟಕದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ಜನ ಅದಕ್ಕೆ ಅವಕಾಶವನ್ನು ಕೊಡಲ್ಲ. ಇಲ್ಲಿನ ಕಾನೂನು, ಇಲ್ಲಿನ ಎಲ್ಲಾ ರೀತಿಯಾಗಿ ಇದು ಸುಭದ್ರವಾಗಿದೆ. ಈ ರೀತಿಯಾಗಿ ಯಾರು ಬೇಕು ಏನ್ ಬೇಕು ಗೋಲ್ಮಾಲ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಚಂದ್ರಶೇಖರ್ ಅವರೇ, ಇವತ್ತು ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಗಮನಿಸಿದ್ರೆ, ಅಂದ್ರೆ ನಾನು ಬರೀ ಮೀಡಿಯಾಗ್ ಬೈಟ್ ಕೊಟ್ಟು ಹೋಗಿದ್ದಿದ್ರೆ ಬಹುಶಃ ಈ ಅನುಮಾನ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ನಾನೇ ಸಿಎಂ ಅಂತ ಒಂದು 3-4 ಸತಿ ಹೇಳಿದ್ರು. ಹಂಗೆ ಹೇಳಿ ಹೋದವ್ರು ಇದಕ್ಕಿದ್ದಂಗೆ ಒಂದು 5 ನಿಮಿಷ ಕೂಡ ಆಗಿರ್ಲಿಲ್ಲ, ಸಿಎಂ ಆಫ್ ಕರ್ನಾಟಕ ಟ್ವಿಟರ್ ಹ್ಯಾಂಡಲ್ ಅಲ್ಲೂ ಆ ಪೋಸ್ಟು, ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವೈಯಕ್ತಿಕ ಟ್ವಿಟರ್ ಹ್ಯಾಂಡಲ್ ಅಲ್ಲೂ ಪೋಸ್ಟು, ನಾನೇ ಸಿಎಂ. ಅಂದ್ರೆ ಪದೇ ಹೇಳ್ಕೊಳ್ಳುವಂತ ಅನಿವಾರ್ಯತೆಗೆ ಸಿಲುಕಿಬಿಟ್ಟಿದ್ದಾರಾ ಸಿದ್ದರಾಮಯ್ಯನವರು? ಒಂದ್ಸರಿ ಅಯ್ಯೋ ಅನ್ಸುತ್ತೆ, ಒಂದ್ಸರಿ ಅಸಹ್ಯ ಆಗುತ್ತೆ ಸಿದ್ದರಾಮಯ್ಯನವರ ಪರಿಸ್ಥಿತಿ ನೋಡಿದ್ರೆ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಯಾರಾದರೂ ಒಬ್ಬ MLA ಜನರಿಂದ ತಿರಸ್ಕೃತ ಆಗ್ತಾರೆ ಅಂತ ಹೇಳಿದ್ರೆ, ನೈತಿಕವಾಗಿ ಲೆಕ್ಕಕ್ಕೆ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಗಳಿರ್ಬೋದು, ಆದರೆ ನೈತಿಕವಾಗಿ ಮಾರಲಿ ಯಾವ ಥರ ಲೀಡರ್ ಅವರು? ಮಂತ್ರಿಮಂಡಲಕ್ಕೆ ಲೀಡರ್ ಅವರು ಮಂತ್ರಿಗಳೇ ಹೇಳ್ತಾ ಇದ್ರೆ ನಾನು CM ಆಕಾಂಕ್ಷಿ ಅಂತೇಳಿ. ಅಂದ್ರೆ ಮಂತ್ರಿಗಳಿಗೆ CM ಮೇಲೆ ನಂಬಿಕೆ ಇಲ್ಲ. ಒಂದು MLAಗಳಿಗೆ ಲೀಡರ್ ಅವರು, ಶಾಸಕಾಂಗ ಪಕ್ಷದ ನಾಯಕನ MLAಗಳು ಹೇಳ್ತಾ ಇದ್ದಾರೆ ಸರ್ ನಾನೇ ಮುಖ್ಯಮಂತ್ರಿ ಅಂತೇಳಿ. ಒಂದು ಜನಗಳಿಗೋಸ್ಕರ ಇವ್ರು ಲೀಡರ್ ಆಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಜನಗಳು ತೋರಿಸ್ಬಿಟ್ರು. ಈ ಕಡೆ ಜನಗಳಿಗೂ ಇವ್ರ ಮೇಲೆ ನಂಬಿಕೆ ಇಲ್ಲ, MLAಗಳಿಗೂ ನಂಬಿಕೆ ಇಲ್ಲ, ಮಿನಿಸ್ಟ್ರಿಗಳಿಗೂ ನಂಬಿಕೆ ಇಲ್ಲ. ಹಾಗಾಗಿ ಹಾದಿ ಬೀದಿಲಿ ಇವತ್ತು ಯಾರೋ ಒಬ್ರು ಮಹಿಳಾ ಮಿನಿಸ್ಟರ್ ಹೇಳಿದ್ರಲ್ಲ, ಹಾದಿ ಬೀದಿಲಿ ಮಾತಾಡಬಾರ್ದು ಅಂತೇಳಿ, ಹಾದಿ ಬೀದಿ ಗಲ್ಲಿಲಿ ಬಾಯ್ ಬಡ್ಕೊಂತ ಇರೋದು ಸಿದ್ದರಾಮಯ್ಯನವರು. ನಾನೇ ಸಿಎಂ ನನ್ ಬಿಟ್ರಿಲ್ಲ ಅಂತೇಳಿ. ಅಲ್ಲಿ ನೋಡಿ ಪರಿಸ್ಥಿತಿ ಯಾವ ಲೆಕ್ಕಕ್ಕಿದೆ ಅಂತ ಹೇಳಿದ್ರೆ, CMಗೂ ಮರ್ಯಾದೆ ಇಲ್ಲ, DCMಗೂ ಮರ್ಯಾದೆ ಇಲ್ಲ. ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತೇಳಿ ಒಬ್ಬರಿಗೂ ಅನಿಸ್ತಿಲ್ಲ, ಓಪನ್ ಆಗಿ ಅಂತ ಇದ್ದಾರೆ ಅಂತ ಹೇಳಿದ್ರೆ, ದೇರ್ ಇಸ್ ಕುಕಿಂಗ್, ಸಮಥಿಂಗ್ ಇಸ್ ಕುಕಿಂಗ್ ದೇರ್. ಹೈಕಮಾಂಡ್ ಯಾಕೆ ಸುಮ್ಮನಿದೆ? ಹಾಗಾದ್ರೆ ಏನೋ ನಡೀತಲೇ ಇದೆ, ಇಲ್ಲಿ ನಡೀತಾ ಇದೆ. ಎಲ್ಲರೂ DCM ಹೋಗ್ಲಿ ಅಲ್ಲಿ ವಾಷಿಂಗ್ಟನ್ನಲ್ಲಿ ಭೇಟಿ ಮಾಡ್ತಾರೆ, ಇನ್ನೊಬ್ರಿಗೆ ಡೆಲ್ಲಿನಲ್ಲಿ ಭೇಟಿ ಮಾಡ್ತಾರೆ, ನಾನು ಇದ್ದಿತ್ತೆ ಅಂತ ಹೇಳ್ತಾರೆ. ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರವರ ಸಪೋರ್ಟ್ಗಳನ್ನೇ ಮಾಡ್ಕೊಂಡು ಹೋಗ್ತಾರೆ. ಇವತ್ತಿನಲ್ಲಿ ಇವ್ರು ಹೇಳೋದು ನಟರಾಜಗೌಡ ಹೇಳ್ತಿರೋ 6 ಸರಿ 7 ಸರಿ ಗೆದ್ದವರಲ್ಲ, ಮೊನ್ನೆ ಪಕ್ಷಕ್ಕೆ ಹೋಗಿದ್ದರು ಲಕ್ಷ್ಮಣ್ ಸವದಿ ಅವರು. ಇದು ನೋಡಿ, ಜಮೀರ್ ಅವರು ಕಾಂಗ್ರೆಸ್ಗೆ ಬಂದು ಎಷ್ಟು ವರ್ಷ ಆಯ್ತು, ಜಮೀರ್ ಹೇಳ್ತಾರೆ ನಾನೇ ಮುಖ್ಯಮಂತ್ರಿ ಅಂತೇಳಿ. ಶಾಮನೂರ್ ಶಿವಶಂಕರ್ ಈ ಕಡೆ ಸಚಿವರು ಅಲ್ಲ ಏನಲ್ಲ, ಅವ್ರು ಹೇಳ್ತಾರೆ ನಾನು ಮುಖ್ಯಮಂತ್ರಿ ಹೇಳಿ. ಮತ್ತೆ ಒಬ್ಬರಿಗೊಬ್ರು ಲಗಾಮೇ ಇಲ್ಲ ಮೇಡಮ್. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಭಾಷೆ ಬಳಸಿರ್ತಕ್ಕಂಥ ಭಾಷೆ ಏನು? ಚೈಲ್ಡಿಶ್ ಅಂತೆ. ಯಾರು ಚೈಲ್ಡಿಶ್ ಆಗಿ ಮಾತಾಡಿದ್ದು? ಶಾಮನೂರ್ ಶಿವಶಂಕರ್ ಅಂತ ಹಿರಿಯರು ಮಾತಾಡಿದ್ದು ಚೈಲ್ಡಿಶ್. ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದು ಚೈಲ್ಡಿಶ್. ಅವ್ರ ಗುರಿ ಸತೀಶ್ ಜಾರಕಿಹೊಳಿ ಇರ್ಬೋದು. ಹಾಗಾದ್ರೆ ಚೈಲ್ಡಿಶ್ ಅವರು ಜಮೀರ್ ಅಹಮದ್ ಚೈಲ್ಡಿಶ್, RV ದೇಶಪಾಂಡೆ ಅವರು ಚೈಲ್ಡಿಶ್, ದಕ್ಷಿಣಾಪುರ ಅವರು ಚೈಲ್ಡಿಶ್. ಹೀಗೆ ಲಂಗು ಲಗಾಮಿಲ್ದೆ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಇಷ್ಟೂ ಜನ ನೋಡಿ, ಅಷ್ಟೂ ಮಿನಿಸ್ಟರ್ಗಳು, ಅಷ್ಟೂ MLAಗಳು, ಒಬ್ಬ CM ಕೂಡ ಬಡ್ಕೊಂತಿರೋದು ಯಾವ ವಿಚಾರಕ್ಕೋಸ್ಕರ? ಒಂದು ಕುರ್ಚಿಗೋಸ್ಕರ. ನಾಚಾಗಿ ನರಕಾಗಿರ್ತಕ್ಕಂಥ ಕರ್ನಾಟಕದ ಬಗ್ಗೆ ಅವ್ರಿಗೆ ಕಿಂಚಿತ್ ಜ್ಞಾನ ಇದೆಯಾ? ರೈತರು ಆತ್ಮಹತ್ಯೆ ಮಾಡ್ಕೊಂತ ಇದ್ರೆ ಬಿತ್ತನೆ ಬೀಜ ಕೊಟ್ಟಿಲ್ಲ, ಜ್ಞಾನ ಇದೆಯಾ? ಕಂಟ್ರೋಲ್ ಸಿಚುಯೇಷನ್ ಹೋಗ್ತಿದ್ಯಾ ಅಂತ ನಿನ್ನೆ ಕೂಡ ಚರ್ಚೆಗೆ ಒಳಪಡಿಸಿದ್ವಿ. ನಾನು ವೀರಣ್ಣ ಸರ್ ಕೇಳ್ತೀನಿ, ಚಂದ್ರಶೇಖರ್ ಅವ್ರು